ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೇಗೆ ಕುಚ್ಚು ಕಟ್ಟೋಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊತೀನಿ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ನಾನು 6 ಎಳೆ ದಾರನ ಸುತ್ಕೊತಿದ್ದೀನಿ. ನಾವು 6 ಎಳೆ ದಾರ ಸುತ್ಕೋಬೇಕಾದ್ರೆ ಯಾವಾಗಲೂ ನಿಮಗೆ ಒಂದೇ ಥರದ ದಾರ ಎರಡು ಕಲರ್ ಉಂಡೆ ಅಂತಾರಲ್ವ, ಆ ಥರ ಒಂದೇ ಕಲರ್ದು 2 ಉಂಡೆ ಇಲ್ಲ 3 ಉಂಡೆ ಇದ್ದರೆ ಬೇಗನೆ ಸುತ್ಕೋಬೋದು. ಈ ಥರ 2 ಅಟ್ಟೆಗಳನ್ನ ಇಟ್ಕೊಂಡು ನಾನು ಫಾಲ್ ಹಾಕ್ತೀವಲ್ವ, ಫಾಲ್ ಹಾಕೋ ಪ್ಲೇಟ್ಸ್ನ ಇಟ್ಕೊಂಡು ಈ ಥರ 4 ಮಡಚ್ಕೊಂಡು ಹಿಂಗೆ ಒಂದು ಅಟ್ಟೆಯಿಂದ ಇನ್ನೊಂದು ಅಟ್ಟೆಗೆ ಈ ಥರ ಸುತ್ಕೊತ ಬರ್ತೀನಿ. ಸೊ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ವೀಡಿಯೋಗಳು ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಯೂಟ್ಯೂಬರ್ಗಳಿಗೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ತುಂಬ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಏನೋ ನಮಗೂ ಒಂದು ಭರವಸೆ ಇರುತ್ತೆ ಅಲ್ವಾ, ನಮ್ಮ ವೀಡಿಯೋಗಳನ್ನ ನೋಡ್ತಾರೆ ಅಂತೇಳಿ. ಅದಕ್ಕೋಸ್ಕರನೇ ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನಾರು ಡೌಟ್ ಇದ್ದರೆ ಕುಚ್ಚು ಬಗ್ಗೆ ಆಗಲಿ, ಇನ್ನು ನಾನು ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಅಂತೇಳಿ ನೀವು ನನಗೆ ಸಜೆಷನ್ಸ್ನ ಕೊಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ನಾನು ಯಾವ ಥರ ಮಾಡಬೇಕು ಅಂತೇಳಿ. ನೋಡಿ, ಇಲ್ಲಿ ಇನ್ನೊಂದು ಹಟ್ಟೆಗೆ ನಾನು 2 ಎಳೆ ದಾರ ಮಾಡ್ಕೊತಿದ್ದೀನಿ. ಸೊ ಈ ಥರ ಮಾಡ್ಕೊತ ಹೋಗಬೇಕಾಗುತ್ತೆ. ನೋಡಿ, ಈ ಥರ ಇಲ್ಲಿ ಬೇಗನೆ ಮಾಡ್ತಿದ್ದೀನಿ. ನಾನು ಈ ಸೀರೆ ಅರ್ಜೆಂಟ್ ಇದೆ ಕೊಡೋದು, ಅದಕ್ಕೋಸ್ಕರ ಹಾಗೆ ಎರಡು ದಿನ ಆಯಿತು ವಿಡಿಯೋನೇ ಹಾಕಿದ್ದಿಲ್ಲ, ಅದಕ್ಕೋಸ್ಕರ ನಾನು ಈಗ ವಿಡಿಯೋ ಮಾಡಿ ಹಾಕೋಣ ಅಂಥೇಳಿ ಸೊ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡಿದರೂ ಕೂಡ 10ರಿಂದ 20 ವ್ಯೂಸ್ ಅಷ್ಟೇ ಬರೋದು. ಅಬ್ಬಬ್ಬ ಅಂದರೆ ಒಂದು 30 ವ್ಯೂಸ್ ಅಷ್ಟೇ ಬರೋದು. ಎಷ್ಟು ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡಿ ಎಡಿಟ್ ಮಾಡಿ ಹಾಕಿರ್ತೀವಿ. ಸೊ ಯಾರು ನೋಡಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ. ಒಂದೊಂದು ಸಲ ಯೂಟ್ಯೂಬೇ ಮಾಡೋದು ಬೇಡ, ಬಿಟ್ಬಿಡೋಣ ಅಂತಲೇ ಅನಿಸುತ್ತೆ. ಆದರೂ ಬಿಡಬಾರ್ದು, ಪ್ರಯತ್ನ ಪಡಬೇಕು ಅಲ್ವಾ. ಅದಕ್ಕೋಸ್ಕರ ನನಗೂ ಒಂದಿನ ಒಳ್ಳೆ ದಿನ ಬರುತ್ತೆ, ನನ್ನ ಚಾನಲ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ವ್ಯೂಸ್ ಬರುತ್ತೆ ಅಂಥೇಳಿ ನಾನು ಮಾಡ್ತಿದ್ದೀನಿ. ನೋಡಿ, ಈ ಥರ ಈಗ 3 ಎಳೆ ದಾರನ ಮಾಡ್ಕೋಬೇಕು. ಸೊ ಆ ಥರನೇ ಮಾಡ್ಕೊತ ಹೋಗಬೇಕು. ನೋಡಿ, ಇಲ್ಲಿ 6 ಎಳೆ ದಾರ ಮಾಡ್ಕೊಂಡಿದ್ದೀನಲ್ಲ, ಆ ಥರನೇ 6 ಎಳೆ ಬರೋವರೆಗೂ ಮಾಡ್ಕೊತ ಹೋಗಬೇಕು. ಈಗ ನಾನು ಕಾಲ್ಗೆ ಆಲ್ಮೋಸ್ಟ್ ನಾನು ಪ್ಲೇವಿಡು ಆ ಥರ ಯಾವುದಾದ್ರೂ ಹಟ್ಟೆಗೆ ಸುತ್ಕೊಳ್ಳೋದಕ್ಕಿಂತ ನಾನು ಈ ಥರ ಬೇಬಿ ಕುಚ್ಚು ಕಟ್ಟೋಕ್ಕೆ ಅಲ್ವಾ, ಈ ಥರ ಕಾಲ್ಗೆ ಸುತ್ಕೊಂಡ್ಬಿಡ್ತೀನಿ, ಬೇಗನೆ ಆಗುತ್ತೆ. ಇಲ್ಲಿ ನಾನು 85 ಎಳೆ ದಾರ ಸುತ್ಕೊತಿದ್ದೀನಿ. ಸೊ ನೋಡ್ತಿರ್ಬೋದು, ಹೆಬ್ಬೆರಳಿಂದ ಈ ಕಡೆ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಇಟ್ಕೊಂಡು ನಾವು ಈ ಥರ ಸುತ್ಕೊತ ಹೋಗಬೇಕು. ನಾನಿಲ್ಲಿ 85 ಎಳೆ ಇಟ್ಕೊತಿದ್ದೀನಿ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನಿಮ್ಮ ಕಸ್ಟಮರ್ಸ್ ಯಾವ ರೀತಿ ಕೇಳ್ತಾರೆ ಆ ರೀತಿ ನೀವು ಕಟ್ಟಬೇಕಾಗುತ್ತೆ. ಒಬ್ಬೊಬ್ಬರು ದಪ್ಪ ಕೇಳ್ತಾರೆ, ಒಬ್ಬೊಬ್ಬರು ಸಣ್ಣ ಕೇಳ್ತಾರೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನೀವು ಯಾವ ರೀತಿ ಹಾಕ್ತೀರ ಅನ್ನೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಫ್ರೆಂಡ್ಸ್, ನೀವು ಜರಿ ಥ್ರೆಡ್ಗಳನ್ನ ಆದಷ್ಟು ನಿಮ್ಮ ಸ್ಯಾರಿ ಕಲರ್ ವೈಸೇ ತೊಗೊಳ್ಳಿ. ಪರ್ಪಲ್ಲು ಗೋಲ್ಡು ಮತ್ತು ಸಿಲ್ವರು ಮತ್ತು ಸೊ ಈ ಥರ ಸುತ್ಕೊತ ಬರ್ತಿದ್ದೀನಿ. ಮತ್ತು ನೀವು ಜರಿ ಥ್ರೆಡ್ಗಳನ್ನ ಆದಷ್ಟು ಕಾಪರು ಮತ್ತು ಸಿಲ್ವರು ಮತ್ತು ಗೋಲ್ಡ್ ಯಾವಾಗಲೂ ಇಟ್ಕೊಳ್ಳಿ. ಯಾಕಂದರೆ ನಾವು ಸೀರೆ ಜರಿ ಯಾವ ರೀತಿ ಇರುತ್ತೆ ಆ ಥರ ಕಟ್ಟಿದರೆ ನಮಗೂ ಕೂಡ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಮತ್ತು ನೀವು ಕುಚ್ಚು ಹಾಕಿದ ಮೇಲೆ ಸ್ಟೋನ್ಸ್ ಅಟ್ಯಾಚ್ ಮಾಡಿ, ತುಂಬ ಲುಕ್ ಕಾಣುತ್ತೆ. ವೈಟ್ ಸ್ಟೋನ್ಸ್ ಬರುತ್ತೆ ಅಲ್ವಾ, ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಸೀರೆ ಕುಚ್ಚು ಹಾಕಿರೋದು. ನೋಡಿ, ನೀವು ಆದಷ್ಟು ಮತ್ತೆ ಚಿಕ್ಕದಾಗಿ ಕಟ್ ಮಾಡಿ, ಉದ್ದ ಬಿಡೋಕ್ಕೆ ಹೋಗ್ಬೇಡಿ. ಕುಚ್ಚುಗಳನ್ನ ಬಂದು ಉದ್ದನೇ ಬಿಡೋಕ್ಕೆ ಹೋಗ್ಬಿಡಿ, ತುಂಬ ಚಿಕ್ಕದಾಗಿ ಕಟ್ ಮಾಡಿ, ತುಂಬಾ ನೀಟಾಗಿ ಬರುತ್ತೆ. ಸೊ ಈ ಥರ 85 ಎಳೆ ದಾರನ ನಾನು ಸುತ್ಕೊತೀನಿ. ನಿಮಗೂ ಯಾವ್ಯಾವ ಥರ ಡಿಸೈನ್ ಬೇಕು ಅಂತೇಳಿ ನೀವು ಕಮೆಂಟ್ ಮಾಡಿ, ನಾನು ಆ ಡಿಸೈನ್ಸ್ನ ಹಾಕಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನೀವು ಸ್ಯಾರಿ ಕುಚ್ಚು ಆರ್ಡ್ರ್ ನನಗೆ ಕೊಡಬೇಕು ಅಂತೇಳಿದರೆ ಕಮೆಂಟ್ ಮಾಡಿ, ನಾನು ನಂಬರ್ ಕೊಡ್ತೀನಿ. ಸೊ ಮತ್ತು ನಾನು ಡೈರೆಕ್ಟಾಗಿ ಸೀರೆಗೆ ಕಟ್ಟೋದಿಲ್ಲ, ನಾನು ಕುಚ್ಚನ್ನ ಬಂದು ಈ ಥರ ಇದಕ್ಕೊಂತೀನಿ. ಕ್ರೋಶಾಯಿಂದ ವರ್ಕ್ ಮಾಡಿಕೊಂಡು 6 ಚೈನ್ ಹಾಕ್ಕೊಂಡು
ನಾನು ಸೀರೆಗೆ ಡೈರೆಕ್ಟ್ ಕಟ್ಟೋದಿಲ್ಲ, ಆರ ಚೈನ್ ಹಾಕ್ಕೊಂಡು ಅದರೊಳಗಡೆ ಕಟ್ಕೊತ ಬರ್ತೀನಿ. ಸೊ ಫಸ್ಟಿಗೆ ಲಾಕ್ ಮಾಡ್ಕೊಳ್ಳೋಣ ನಾವಿಲ್ಲಿ. ಈಗ 6 ದಾರನ 6 ಚೈನ್ನ ಹಾಕ್ಕೊಳ್ಳೋಣ. ನೀವು ಈ ಚೈನ್ ಹಾಕೋದು ನಿಮಗೆ ಬೇಕಂದರೆ ನನ್ನ ಚಾನಲ್ನಲ್ಲಿದೆ, ನೀವು ನೋಡಿ. ಅಕಸ್ಮಾತ್ ಯಾರಾದರೂ ಕಲಿಬೇಕು ಇಂಟ್ರೆಸ್ಟ್ ಇದೆ ಅನ್ನೋರು ನನ್ನ ಚಾನಲ್ನಲ್ಲಿದೆ, ಸೊ ಚೆಕ್ ಮಾಡಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕ್ರೋಶ ಕಲಿಯೋಕ್ಕೆ ಅವ್ರಿಗೂ ಕೂಡ ಶೇರ್ ಮಾಡಿ. ತುಂಬ ಈಸಿ ಇದೆ ಕ್ರೋಶ ವರ್ಕ್ ಹಾಕೋದು ಕೂಡ. ಕಲಿಯೋಕ್ಕಿಂತ ಮುಂಚೆ ಕೋಟಿ ವಿದ್ಯೆ, ಕಲ್ತ ಮೇಲೆ ಕೋಟಿ ವಿದ್ಯೆ ಅಂತಾರಲ್ವ, ಅದೇ ಥರ. ಸೊ ಈ ರೀತಿ 6 ಚೈನ್ನ ಹಾಕ್ಕೊತ ಬರಬೇಕು ನೋಡಿ. ಆದಷ್ಟು ಸೀರೆಗೆ ಕಟ್ಟೋದಕ್ಕಿಂತ ಈ ಥರ ಕಟ್ಟಿ ತುಂಬ ನೀಟಾಗಿ ಬರುತ್ತೆ ಕುಚ್ಚುಗಳು. ನನ್ನ ಮಗ ಇಲ್ಲಿ ಅಡ್ಡಡ್ಡ ಬರ್ತಿದ್ದಾನೆ. ಸೊ ನಾವು ಮಕ್ಕಳನ್ನ ಇಟ್ಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ನಮ್ಮ ರೊಟೀನ್ನಾಗಲಿ ನಮ್ಮ ಕೆಲಸಗಳನ್ನಾಗಲಿ. ನಾರ್ಮಲಾಗಿ ಮಕ್ಕಳಿದ್ದಾರೆ ಅಂಥೇಳಿ ನಮ್ಮ ಕನಸುಗಳಿಗೂ ಕೂಡ ಅವರು ಅಡ್ಡಿ ಆಗಬಾರ್ದು ಅಲ್ವಾ. ಸೊ ನಾವು ಮಕ್ಕಳನ್ನೂ ಮ್ಯಾನೇಜ್ ಮಾಡಬೇಕು, ನಮ್ಮ ಕೆಲಸನೂ ಮ್ಯಾನೇಜ್ ಮಾಡಬೇಕು. ಫುಲ್ ಈ ಥರ ಹಾಕ್ಕೊತ ಬರಬೇಕು. ಸೊ ನೋಡಿ ಇಲ್ಲಿ ಫುಲ್ ಈ ಥರ ಹಾಕ್ಕೊತ ಬಂದಿದ್ದೀನಿ. ಈಗ ಇದು ಕುಚ್ಚು ಕಟ್ಟಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ 85 ದಾರನ ನಾನು ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಗಮ್ ಹಚ್ಕೊಂಡು ನೀವು ಆದಷ್ಟು ನೀಡಲ್ಗೆ ಇದು ಮಾಡ್ಕೊಂಡು ಗಮ್ ಹಚ್ಕೊರಿ. ನೋಡಿ ಇಲ್ಲಿ ಕಟ್ಟಿ ಇಟ್ಟಿದ್ದೀನಿ, ತುಂಬ ನೀಟಾಗಿ ಬಂದಿದೆ. ಇದು ಬೇರೆ ಸೀರೆಗಳು ಅದು ತೋರ್ಸೋಕ್ಕಾಗಲಿಲ್ಲ ನನಗೆ. ಇದು ಒಂದು ಸೀರೆನೂ ಕುಚ್ಚು ಕಟ್ಟಿದ್ದೀನಿ. ನನಗೆ ಬರೋದು ಆಲ್ಮೋಸ್ಟ್ ಬೇಬಿ ಕುಚ್ಚುಗಳೇ, ಅದಕ್ಕೆ ನಾನು ಬೇಬಿ ಕುಚ್ಚೆ ತೋರಿಸೋದು. ನೋಡಿ ಇದು ಒಂದು ತುಂಬ ನೀಟಾಗಿ ಬಂದಿದೆ ಇದು ಮಾತ್ರ. ಸೊ ಯಾರ್ಯಾರು ನನ್ನ ವಿಡಿಯೋ ನೋಡಿದ್ರೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.